ನಾನು ಹೂ ಕೇಳಬೇಕು ಅಂತಿದ್ದೀನಿ. ಅದಕ್ಕೇನಂತೆ, ಸ್ವಲ್ಪ ತಡೀರಿ, ಬಂದೆ. ಅರ್ಚನಾ, ಯಾಕಮ್ಮ ಹೂ ಕೇಳ್ತಾ ಇದೀಯಾ? ಹೊಟ್ಟೆಲಿರೋ ಮಗು ಗಂಡು ಹೆಣ್ಣು ಅಂತ ತಿಳ್ಕೊಳ್ಬೇಕು ಅಂತನಾ? ಅದಲ್ಲ ಅಣ್ಣ, ಪ್ರಿಯಾ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿ ಬೆಳವಣಿಗೆ ಆಗಬೇಕು, ಅವಳ ಹೆರಿಗೆ ಸುಲಭವಾಗಿ ಆಗಬೇಕು. ಈ ವಿಷಯಗಳ ಬಗ್ಗೆ ನನಗೆ ಸ್ವಲ್ಪ ಗೊಂದಲ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕೇನೆ ಹೂ ಕೇಳ್ತಾ ಇದ್ದೀನಿ. ನಾನೀಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ಆಗ್ಲೇ ಡಾಕ್ಟ್ರು ಪ್ರಿಯಾ ಹೊಟ್ಟೆಲಿರೋ ಮಗುಗೆ ಸರಿಯಾದ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾಕಮ್ಮ ಇದೆಲ್ಲ? ಅದೇ ಡಾಕ್ಟ್ರೇ, ಅವಳಿಗೆ ಔಷಧಿ ಮಾತ್ರೆಗಳನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಮಗು ಆರೋಗ್ಯವಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಸಾಧ್ಯತೆಗಳಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅಣ್ಣ ನಾನು ಆಸೆ ಪಡ್ತಿರೋದು. ಸರಿ, ನಿನ್ನ ಆಸೆಗೆ ನಾನೇ ಕಡ್ಡಿ ಮಾಡಲಿ, ನೋಡೋಣ. ಪಾಪು, ಬಾ ಇಲ್ಲಿ. ಬಾ. ಪಾಪು, ಇಲ್ಲೊಂದು ಚೀಟಿ ತಕ್ಕೊಡಮ್ಮ. ತಕ್ಕೊಡು, ತಕ್ಕೊಡಮ್ಮ. ಯಾಕೆ ಯೋಚನೆ ಮಾಡ್ತಿದ್ಯಾ? ಭಯ ಬೀಳ್ಬೇಡ, ತಕ್ಕೊಡು. ಅರ್ಚನಾ, ಯಾಕಮ್ಮ ನಿನ್ ಮುಖ ಬಾಡೋಯ್ತಲ್ಲ? ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದು ಇದೆಲ್ಲ ಸ್ವಾಮಿ. ಇಷ್ಟಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ಇನ್ನೊಂದು ಚೀಟಿ ತೆಗೆದು ನೋಡೋಣ. ಪಾಪು, ಇನ್ನೊಂದು ಚೀಟಿ ತೆಕ್ಕೊಡಮ್ಮ. ಚಿಂತೆ ಮಾಡಬೇಡ ಅರ್ಚನಾ, ಇನ್ನೊಂದ್ಸಲಿ ನೋಡೋಣ. 2 ಸಲನೂ ನಾನು ಅಂದ್ಕೊಂಡಿದ್ದು ಬರಲಿಲ್ಲ. ಇನ್ನೊಂದ್ಸಲ ನೋಡಿ ಏನು ಪ್ರಯೋಜನ ಸ್ವಾಮಿ? ತುಂಬಾ ಥ್ಯಾಂಕ್ಸ್ ಅಮ್ಮ. ಇನ್ನು ನೀವು ಹೋಗಿ. ಸರಿ ಸ್ವಾಮಿ. ಸರಿ ಸ್ವಾಮಿ, ನಾನಿನ್ನು ಬರ್ತೀನಿ. ಸರಿ ಅಮ್ಮ, ಬರ್ತೀವಿ ಸ್ವಾಮಿ. ಅರ್ಚನಾ, ದುಃಖ ಪಡಬೇಡ. ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡು. ಅಲ್ಲ ಅಣ್ಣ, ಪ್ರಿಯಾ ತನ್ನ ಹೊಟ್ಟೆಲಿರೋ ಮಗುನ ಚೆನ್ನಾಗಿ ಬೆಳೆಸ್ಬೇಕು, ಚೆನ್ನಾಗಿ ಓದಿಸ್ಬೇಕು, ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು. ಆ ಮಗು ಭವಿಷ್ಯನೇ ನನ್ನ ಭವಿಷ್ಯ ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದಾಳೆ. ಅವಳ ಹೊಟ್ಟೆಲಿರೋ ಮಗುನೇ ಅವಳ ಪಾಲಿಗಿಲ್ಲ ಅಂದಮೇಲೆ ಅವಳ ಭವಿಷ್ಯ ಏನಾಗ್ಬೇಕಣ್ಣ? ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಾ ಇದೆ. ಇದಕ್ಕೆಲ್ಲ ಭಯ ಪಟ್ರೆ ಹೇಗಮ್ಮ? ಅವ್ರವ್ರ ಹಣೆಯಲ್ಲಿ ಏನೇನು ಬರ್ತಿದ್ಯೋ ಅದೆಲ್ಲ ಆಗಿ ಆಗುತ್ತೆ. ನೀನ್ ಪ್ರಿಯಾ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಹೊಟ್ಟೆಲಿರೋ ಮಗುಗೆ ಏನಾದ್ರು ತೊಂದರೆ ಆದ್ರೆ ಏನಮ್ಮ ಮಾಡೋದು? ಮನ್ಸನ್ನ ಗಟ್ಟಿ ಮಾಡ್ಕೋ, ಬಾಮ ಹೋಗೋಣ. सर ಏನು ಕೊಡ್ಲಿ ಸರ್? 2 ಪರೋಟ ದಾಲ್. ಓಕೆ ಸರ್. ಬಸ್. ಬನ್ನಿ ಬಾಬಾ, ಕಾಫಿ ಕುಡಿಯೋಣ. ಬೇಡ ಬಾಬಾ, ಈ ಹೋಟ್ಲಿಗೆಲ್ಲ ಯಾಕೆ? ಅಯ್ಯೋ ನೀವೇನ್ ಬಾಬಾ, ಎಷ್ಟೊಂದು ದಿನಗಳ ನಂತರ ಮೀಟ್ ಮಾಡ್ತಾ ಇದೀವಿ. ಬನ್ನಿ ಕಾಫಿ ಕುಡಿಯೋಣ, ಬನ್ನಿ ಬನ್ನಿ.
ಬನ್ನಿ ಬಾವ, ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನ ನೇರವಾಗಿ ಮೀಟ್ ಮಾಡಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ನನಗೆ ಯಾಕೆ ಬಾಬಾ ಥ್ಯಾಂಕ್ಸ್ ಹೇಳಬೇಕು? ಏನ್ ಬಾಬಾ ಹೀಗಂತಿದ್ದೀರಿ? ಆ ಪುರ್ಕಿ ರಾಮ್ನಿಂದ ನಮ್ಮ ಕಾವ್ಯನ 2ನೇ ಸಲ ನೀವು ಕಾಪಾಡಿದ್ದೀರಿ. ಆ ಪುರ್ಕಿ ರಾಸ್ಕಲ್ ಅವನ ಫ್ರೆಂಡನ್ನೇ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಾನೆ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ನಾನೇ ಅವನ ಸಾಯಿಸ್ಬಿಡ್ತೀನಿ. ಬೇರರ್, ಸರ್ ಏನು ಕೊಡ್ಲಿ? 2 ಕಾಫಿ ಕೊಡು. 2 ಕಾಫಿನಾ ಸರ್? ನಿಮಗೆ ಬೇರೆ? ಜೊತೆಯಲ್ಲಿದ್ದ ಫ್ರೆಂಡ್ನೇ ಕೊಲೆ ಮಾಡಿರೋ ರಾಮಿಂದ ನಮ್ಮ ಕಾವ್ಯ ಜೀವಕ್ಕೆ ಏನಾದರೂ ಅಪಾಯ ಆಗ್ಬಿಡುತ್ತೇನೋ ಅಂತ ನನಗೆ ಭಯ ಆಗ್ತಿದೆ ಬಾವಾ. ಭಯ ಪಡಬೇಡಿ ಬಾವಾ, ಕಾವ್ಯ ಮನೆಗೆ ಪೊಲೀಸ್ ಸೆಕ್ಯೂರಿಟಿ ಇದೆ. ಆದಷ್ಟು ಬೇಗ ರಾಮ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಅಲ್ಲ, ನೀವು ಹೇಳ್ತಾ ಇರೋದೇನೋ ಸರಿ, ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಬಾವಾ. ಬಾಬಾ, ಆ ಮನುಷ್ಯ ಪರ್ಸನ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಸರ್ದಾರ್ಜಿ, ನೀವು ಪರ್ಸ್ ಬಿಟ್ಟು ಹೋಗ್ತಾ ಇದ್ದೀರಾ? ಬಾವಾ, ಅವನು ಸರ್ದಾರ್ಜಿ ಅಲ್ಲ, ರಾಮ್. ಬನ್ನಿ, ಅವನ್ನ ಇವತ್ತು ಬಿಡಬಾರ್ದು. Not bad, Kavya. Your driving is really nice. Very good. ಅರ್ಚನಾ, ಪ್ರಿಯಾ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡಮ್ಮ. ಅವಳಿಗೆ ಯಾವ ತೊಂದರೆನೂ ಆಗಲ್ಲ. ನೀನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಹೊಟ್ಟೆಲಿರೋ ಮಗುಗೆ ಏನಾದ್ರು ತೊಂದರೆ ಆದ್ರೆ? What happened, Kavya? ಮಾಡಿ ಬ್ರೇಕ್ ಹಿಡಿತಾ ಇಲ್ಲ. ಬ್ರೇಕ್ ಹಿಡಿತಾ ಅಲ್ವಾ? Slow down, Kavya. Slow down.
ಮಾಡಿ. ಶಿವ ಮ್ಯಾಡಿ ಭಾವ ನಿಧಾನ ನಿಧಾನ ಅರ್ಚನಾ ಅಯ್ಯವಂಗೆ ಏನಾಗಿದೆ ನೋಡಿ. ನಿಧಾನ ನಿಧಾನ. ಸೈಡ್ ಬಿಡಿ ಮ್ಯಾಡಿ ಭಾವ ಅಯ್ಯೋ ಏನಾಯ್ತು ಬಾವ ಮ್ಯಾಡಿ ಭಾವ ಏನಾಯ್ತು ಬಾವ ಕಾವ್ಯ ಏನಾಯ್ತು ಕಾವ್ಯ ಅಯ್ಯೋ ದೇವ್ರೆ ಮಾತಾಡು ಕಾವ್ಯ ಮಾತಾಡು ಕಾವ್ಯ ಏನಾಯ್ತಮ್ಮ ಏನು ಆಗಲ್ಲಮ್ಮ ಅರ್ಚನಾ, ಏನು ಆಗಲ್ಲ. ಅರ್ಚನಾ ಸಮಾಧಾನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಏನು ಆಗಲ್ಲ, ಧೈರ್ಯವಾಗಿ. ಅರ್ಚನಾ ದೇವ್ರ ನೆನೆಸ್ಕೊಂಡು ಏನು ಆಗಲ್ಲ. ಏನೂ ಆಗಲ್ಲ ಇರಿ ಸಾ, ಸ್ವಲ್ಪ ಹೊತ್ತು ಸರಿ ಹೋಯ್ತದೆ. ಇರಿ ಆಗೋಯ್ತು ಸ್ವಲ್ಪ ಅಪ್ಪ ಎಲ್ಲಿದ್ದೀರಪ್ಪ? ಅದೇ ರೋಡಲ್ಲಿ ಮುಂದಕ್ಕೆ ಬನ್ನಿ, ಎಡಗಡೆ ಕಾಣುತ್ತೆ, ಬೇಗ ಬನ್ನಿಪ್ಪ. ಯಾರಿಲ್ಲಿ ಕಾವ್ಯನ್ ರಿಲೇಷನ್ನು? ನಾನು ಸರ್ ಮೆಡಿಸಿನ್ ತಗೊಂಬನ್ನಿ ಸರ್. ಬಾಬಾ ದುಡ್ಡು ತಗೊಳ್ಳಿ ಬಾಬಾ. ಏನು ಆಗಲ್ಲ. ನಿಧಾನ ಪಾರ್ವತಿ. ವಿನೋದ ಅರ್ಚನಾ ಹೇಗಿದ್ದಾಳೆ, ಕಾವ್ಯ ಹೇಗಿದ್ದಾಳೆ, ಅಲಿಂದ್ರ ಹೇಗಿದ್ದಾರೆ? ಭಯ ಪಡುವಂತದ್ದೇನಿಲ್ಲಮ್ಮ. ಡಾಕ್ಟರ್ ಏನು ಹೇಳ್ತಾರಪ್ಪ? ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಹೊರಗಡೆ ಬಂದ್ರೇನೆ ಗೊತ್ತಾಗತ್ತೆ. ಅಯ್ಯೋ ಏನ್ರಿ ಇದು ಗ್ರಾಚಾರ, ಯಾಕ್ರಿ ಎಲ್ಲ ನಮ್ಗೆ ಈ ರೀತಿ ಆಗತ್ತೆ? ಕಾವ್ಯನ್ ಕಾರಿಂದ ಅರ್ಚನೆಗೆ ಆಕ್ಸಿಡೆಂಟ್ ಆಗಿದೆ. ಮೊದ್ಲೇ ಅವಳು ತುಂಬಿದ್ ಕರ್ಬೇಡಿ, ಅವಳಿಗೆ ಏನಾಗಿದ್ಯೋ ಏನೋ. ಅಳ್ಬೇಡಮ್ಮ,